ಹಲೋ, ಎಲ್ಲರಿಗೂ ನಮಸ್ಕಾರ. ನಾನಿವತ್ ನಮ್ಗೆ ಕೆಲವೊಂದು ಕಾಯಿಲೆಗಳು ಬರಕ್ಕೂ ಮುಂಚೆ ಕೆಲವೊಂದು ಲಕ್ಷಣಗಳು ನಮ್ ದೇಹದಲ್ಲಿ ಕಾಣಿಸ್ಕೊಡುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಇದೊಂದು ರೋಗದ ಲಕ್ಷಣ ಅಂತ ನಮ್ಗೆ ತಿಳಿದಿರಲ್ಲ. ತಕ್ಷಣಕ್ಕೆ ಟ್ರೀಟ್ಮೆಂಟ್ ತಗೊಂಡು ಆ ನೋವಿಗೆ ಸುಮ್ನೆ ಆಗ್ಬಿಡ್ತೀವಿ. ಆದ್ರೆ ಅದು ಟ್ರೀಟ್ಮೆಂಟ್ ತಗೊಂಡಾಗ ಕಡಿಮೆ ಆಗುತ್ತೆ, ಮತ್ತೆ ಬರ್ತಾನೆ ಇರುತ್ತೆ. ಆದ್ರೆ ನಾವು ಇದನ್ನ ಮೊದ್ಲೇ ಇದು ಯಾವ ಕಾಯಿಲೆಯ ಲಕ್ಷಣ ಅಂತ ತಿಳಿದಿದ್ರೆ ಅದಕ್ಕೆ ಪ್ರಿಕಾಷನ್ಸ್ ತಗೊಂಡು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬಹುದು. ನಾನಿವಾಗ ನಿಮ್ಗೆ ಯಾವ ಕಾಯಿಲೆ ಬರಕ್ಕೂ ಮುಂಚೆ ಯಾವೆಲ್ಲ ಲಕ್ಷಣಗಳು ನಮ್ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ಯಾವ ಕಾಯಿಲೆ ಬರಕ್ಕೂ ಮುಂಚೆ ಈ ಲಕ್ಷಣಗಳು ನಮ್ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ, ಯಾವ್ಯಾವ ನೋವುಗಳು ನಮ್ಗೆ ಬರುತ್ತೆ ಅಂತ ತಿಳ್ಕೊಳ್ಬಹುದು. ಮೊದಲನೇದಾಗಿ ತಲೆ ಸುತ್ತು ಅಂದ್ರೆ ಡಿಜ್ಜಿನೆಸ್. ನಮ್ಗೆ ಪಿತ್ತ ಜಾಸ್ತಿ ಆದಾಗ ತಲೆ ಸುತ್ತು ಬರುತ್ತೆ, ಪಿತ್ತ ಕಡಿಮೆ ಆದಾಗ ಹೊರಟೋಗುತ್ತೆ. ಮತ್ತೆ ನಾವು ಅತಿ ಶಾಖ ಇರುವಂತಹ ಪ್ರದೇಶದಲ್ಲಿ ಇದ್ದಾಗ, ಆಮೇಲೆ ಹೆಚ್ಚೊತ್ತು ಬಿಸಿಲಿನಲ್ಲಿದ್ದಾಗ್ಲೂ ಕೂಡ ತಲೆ ಸುತ್ತು ಬರುತ್ತೆ, ಆಮೇಲೆ ಹೊರಟೋಗ್ಬಿಡುತ್ತೆ. ಮತ್ತೆ ಇನ್ನು ನಮ್ಗೆ ವಾಂತಿ ಭೇದಿ ಆದಾಗ್ಲೂ ಕೂಡ ತಲೆ ಸುತ್ತು ಬರುತ್ತೆ. ಇನ್ನು ಪದೇ ಪದೇ ತಲೆ ಸುತ್ತು ಬರ್ತಾ ಇದ್ರೆ ಅದು ಯಾವ ಕಾಯಿಲೆಯ ಲಕ್ಷಣ ಅಂತಂದ್ರೆ, ಮೊದಲನೇದಾಗಿ ಮಿಡಿಲ್ ಇಯರ್ ಪ್ರಾಬ್ಲಮ್ ಅಂದ್ರೆ ಕಿವಿಯ ಮಧ್ಯಭಾಗದಲ್ಲಿ ತೊಂದರೆ ಆದಾಗ, ವೆಂಟಿಗೋ, ಲೆಬ್ರಿಂಥೈಟಿಸ್ ಮತ್ತೆ ಮಿನಿಯರ್ಸ್ ಡಿಸೀಸ್, ಈ ರೋಗಗಳಲ್ಲಿ ಪದೇ ಪದೇ ನಮ್ಗೆ ತಲೆ ಸುತ್ತು ಬರ್ತಾನೆ ಇರುತ್ತೆ. ನೆಕ್ಸ್ಟ್, ಲೋ ಬಿಪಿ ಇರೋರ್ಗೆ ದೇಹದಲ್ಲಿ ನೀರಿನಂಶ ಕಡಿಮೆ ಆಗಿ ಮೆದುಳಿಗೆ ರಕ್ತ ಸಂಚಾರ ಸರಿಯಾಗಿ ಆಗದೆ ಇದ್ದಾಗ್ಲೂ ಕೂಡ ತಲೆ ಸುತ್ತು ಪದೇ ಪದೇ ಬರ್ತಾನೆ ಇರುತ್ತೆ. ನೆಕ್ಸ್ಟ್, ದೇಹದಲ್ಲಿ ಬ್ಲಡ್ ಶುಗರ್ ಕಡಿಮೆ ಆದ್ರೂ ಕೂಡ ತಲೆ ಸುತ್ತು ಬರುತ್ತೆ. ನಾವು ಔಷಧಿಗಳನ್ನ ಸೇವಿಸ್ತೀವಲ್ಲ, ಆವಾಗ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಅಂದ್ರೆ ಅಡ್ಡ ಪರಿಣಾಮಗಳು ಉಂಟಾಗುತ್ತೆ. ಅವಾಗ್ಲೂ ಕೂಡ ನಮ್ಗೆ ತಲೆ ಸುತ್ತು ಬರುತ್ತೆ. ಜಾಸ್ತಿ ಭಯ ಪಡೋರು, ಹೆದ್ರೋರ್ಗೆ ಎಮೋಷನಲ್ ಸ್ಟ್ರೆಸ್, ಪ್ಯಾನಿಕ್ ಅಟ್ಯಾಕ್ ಆದಾಗ್ಲೂ ಕೂಡ ಪದೇ ಪದೇ ತಲೆ ಸುತ್ತು ಬರ್ತಾನೆ ಇರುತ್ತೆ. ಕೆಲವರಿಗೆ ದೂರ ಪ್ರಯಾಣ ಅಂದ್ರೆ ಲಾಂಗ್ ಜರ್ನಿ ಮಾಡುವಾಗ್ಲೂ ಕೂಡ ತಲೆ ಸುತ್ತು ಬರುತ್ತೆ. ಇರ್ರೆಗ್ಯುಲರ್ ಹಾರ್ಟ್ ಅಟ್ಯಾಕ್ ಆದಾಗ್ಲೂ ಕೂಡ ತಲೆ ಸುತ್ತು ಬರುತ್ತೆ. ರಕ್ತಹೀನತೆ, ವಾತಾವರಣದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಪಾಯ್ಸನಿಂಗ್, ಬ್ರೈನ್ ಟ್ಯೂಬರ್ ಮತ್ತೆ ಸ್ಟ್ರೋಕ್ ಅಂದ್ರೆ ಲಕ್ವಾಗಕ್ಕೂ ಮುಂಚೆ ತಲೆ ಸುತ್ತಿನ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮಲ್ಲಿ ಯಾರಿಗಾದ್ರೂ ತಲೆ ಸುತ್ತಿನ ಸಮಸ್ಯೆ ಪದೇ ಪದೇ ಕಾಡ್ತಾನೆ ಇದ್ರೆ ನೀವು ನೆಗ್ಲೆಕ್ಟ್ ಮಾಡದೆ ತಕ್ಷಣ ಟ್ರೀಟ್ಮೆಂಟ್ ತಗೊಳ್ಳೋದು ಬಹಳ ಒಳ್ಳೇದು. ನೆಕ್ಸ್ಟ್, ಇದ್ದಕ್ಕಿದ್ದಂಗೆ ಮಾಂಸಖಂಡಗಳ ನೋವು ಶುರುವಾಗುವಂಥದ್ದು. ನಾವು ಜಾಸ್ತಿ ಒತ್ತಡ ಇರುವಂತಹ ಮತ್ತೆ ಜಾಸ್ತಿ ಕಷ್ಟದ ಕೆಲಸನ ಮಾಡಿದಾಗ ನಮ್ಗೆ ಮಾಂಸಖಂಡಗಳ ನೋವು ಬರುವಂತದ್ದು ಕಾಮನ್. ಆದ್ರೆ ನಮ್ಗೆ ಇದಕ್ಕಿದ್ದಂತೆ ಮಸಲ್ ಪೈನ್ ಬಂದು ಇದ್ದಕ್ಕಿದ್ದಂಗೆ ಮಸಲ್ ಪೈನ್ ಶುರುವಾಗಿ ಅದು ಕಡಿಮೆನೆ ಆಗ್ತಾ ಇಲ್ಲ ಅಂದ್ರೆ ಅದು ನಮ್ ದೇಹದಲ್ಲಿ ಬ್ಯಾಕ್ಟೀರಿಯಲ್ ಅಥವಾ ವೈರಲ್ ಇನ್ಫೆಕ್ಷನ್ ಆಗಿರೋದ್ರ ಒಂದು ಲಕ್ಷಣ ಆಗಿರುತ್ತೆ. ಮತ್ತೆ ನೀವೇನಾದ್ರೂ ಯಾವ್ದಕ್ಕಾದ್ರೂ ಔಷಧಿ ತಗೊಳ್ತಾ ಇದ್ರೆ ಆ ಮೆಡಿಸನ್ ನಿಮ್ಗೆ ಅಲರ್ಜಿ ಇದ್ರೂ ಕೂಡ ನಿಮ್ಗೆ ಮಾಂಸಖಂಡಗಳ ನೋವು ಬರುತ್ತೆ. ಇನ್ನು ನಿಮ್ಗೆ ಯಾವ ಕಾಯಿಲೆಗಳಲ್ಲಿ ಸಡನ್ ಮಸಲ್ ಪೈನ್ ಬರುತ್ತೆ ಅಂದ್ರೆ ಮಾಂಸಖಂಡಗಳ ನೋವು ನಿಮ್ಗೆ ಬರುತ್ತೆ ಅಂತಂದ್ರೆ, ಕ್ರಾನಿಕ್ ಮಸಲ್ ಡಿಸೀಸ್ ಅಂದ್ರೆ ಮಾಂಸಖಂಡಗಳಿಗೆ ಸಂಬಂಧಿಸಿದಂತಹ ಕಾಯಿಲೆ ಬಂದಾಗ್ಲೂ ಕೂಡ ನಿಮ್ಗೆ ಮಾಂಸಖಂಡಗಳ ನೋವು ಪದೇ ಪದೇ ಬರ್ತಾನೆ ಇರುತ್ತೆ. ಕ್ರಾನಿಕ್ ಪೇನ್ ಸಿಂಡ್ರೋಮ್ ಆದಾಗ್ಲೂ ಕೂಡ ಮಾಂಸಖಂಡಗಳ ನೋವು ಪದೇ ಪದೇ ಬರ್ತಾನೆ ಇರುತ್ತೆ. ನೆಕ್ಸ್ಟ್, ನ್ಯೂರೋಮಸ್ಕ್ಯುಲರ್ ಡಿಸಾರ್ಡರ್, ಮೆಟಾಬಾಲಿಕ್ ಡಿಸಾರ್ಡರ್. ನೆಕ್ಸ್ಟ್, ಇಸ್ಕೇಮಿಯಾ ಅಂದ್ರೆ ಕೈ ಅಥವಾ ಕಾಲುಗಳಲ್ಲಿ ರಕ್ತನಾಳಗಳು ಬ್ಲಾಕ್ ಆದಾಗ್ಲೂ ಕೂಡ ನಮ್ಗೆ ಮಾಂಸಖಂಡಗಳ ನೋವು ಪದೇ ಪದೇ ಬರ್ತಾ ಇರುತ್ತೆ. ಹಾಗೆ ನಮ್ಗೆ ಕ್ಯಾನ್ಸರ್ ಬಂದಿರುವುದರ ಲಕ್ಷಣವಾಗಿಯೂ ಕೂಡ ನಮ್ಗೆ ತಕ್ಷಣ ಇದಕ್ಕಿದಂಗೆ ಮಾಂಸಖಂಡಗಳ ನೋವು ಪದೇ ಪದೇ ಬರ್ತಾನೆ ಇರುತ್ತೆ. ಹಾಗಾಗಿ ಯಾವುದೇ ಕಾರಣ ಇಲ್ಲದೆ ನಮ್ಗೆ ಪದೇ ಪದೇ ಮಾಂಸಖಂಡಗಳ ನೋವು ಬರ್ತಾನೆ ಇದ್ರೆ ನಾವು ತಕ್ಷಣ ವೈದ್ಯರ ಹತ್ರ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಅದ್ಬಿಟ್ಟು ನಾವು ಪೇನ್ ಕಿಲ್ಲರ್ ತಗೊಂಡು ಕಡಿಮೆ ಆಗುತ್ತೆ ಅಂತ ಕಾಯ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಒಳ್ಳೇದಲ್ಲ. ಇದರಿಂದ ನಮ್ಗೆ ಕಾಯಿಲೆ ಹೆಚ್ಚಾಗುತ್ತೆ ಮತ್ತೆ ರಿಕವರಿನೇ ಮಾಡಕ್ಕಾಗದೆ ಇರುವಂತಕ್ಕೆ ತಲುಪಿರುತ್ತೆ. ನೆಕ್ಸ್ಟ್, ಹೊಟ್ಟೆ ಉಬ್ಬರಣೆ ಅಂದ್ರೆ ಬ್ಲೋಟಿಂಗು. ಮಾಮೂಲಿಯಾಗಿ ನಾವು ಮಸಾಲ, ಖಾರ ಪದಾರ್ಥಗಳು, ನಾನ್ ವೆಜ್ ತಿಂದಾಗ ಮತ್ತೆ ಕಾಫಿ ಟೀ ಜಾಸ್ತಿ ಕುಡಿದಾಗ ಮತ್ತೆ ಹೆಂಗಸರ ಮೆನ್ಸಸ್ಗಿಂತ ಮುಂಚೆ ನಮ್ ಹೊಟ್ಟೆ ಉಬ್ಬರಣೆ ಆಗುವಂತದ್ದು ಸಾಮಾನ್ಯ. ಆದ್ರೆ ಇದು ಕಡಿಮೆನೆ ಆಗದೆ ಈ ಹೊಟ್ಟೆ ಉಬ್ಬರಣೆ ಕಂಟಿನ್ಯೂ ಆದ್ರೆ ಅದು ಯಾವ ಕಾಯಿಲೆಯ ಲಕ್ಷಣ ಅಂತಂದ್ರೆ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಆಗಿರುವುದರ ಒಂದು ಲಕ್ಷಣ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ನೋವು, ಹೊಟ್ಟೆ ಬಿಗಿತ, ಬೇದಿ ಕೂಡ ಆಗುತ್ತೆ. ಹಾಗೆ ನಮ್ಮ ಸಣ್ಣ ಕರುಳಿನಲ್ಲಿ ಬ್ಯಾಕ್ಟೀರಿಯಾ ಜಾಸ್ತಿ ಆದ್ರೂ ಕೂಡ ಪದೇ ಪದೇ ಈ ಹೊಟ್ಟೆ ಉಬ್ಬರಣೆ ಆಗ್ತಾನೆ ಇರುತ್ತೆ. ನೆಕ್ಸ್ಟ್, ಗ್ಯಾಸ್ಟ್ರೋಪ್ಯಾರಸಿಸ್ ಅಂದ್ರೆ ಹೊಟ್ಟೆಯಲ್ಲೇ ಹೆಚ್ಚು ಹೊತ್ತು ಆಹಾರ ಇರೋದು, ನಮ್ ಬೌವೆಲ್ ಮೂವ್ಮೆಂಟ್ ಸರಿಯಾಗಿ ಆಗದೆ ಇರೋದು ಅಂದ್ರೆ ಪಚನ ಕ್ರಿಯೆ ಸರಿಯಾಗಿ ಆಗದೆ ಇರುವಂತಹ
ಸಿಚುಯೇಷನ್ ಅಲ್ಲೂ ಕೂಡ ಹೊಟ್ಟೆ ಉಬ್ಬರಣೆ ನಮ್ಗೆ ಆಗ್ತಾನೆ ಇರುತ್ತೆ. ಮಹಿಳೆಯರಲ್ಲಿ ಗರ್ಭಕೋಶ ಮತ್ತು ಓವರಿಯ ತೊಂದರೆ ಇದ್ದಾಗಲೂ ಕೂಡ ಹೆಚ್ಚು ದಿನ ಹೊಟ್ಟೆ ಉಬ್ಬರಣೆ ಇರುತ್ತೆ. ಹಾಗಾಗಿ ನಾವು ಈ ರೀತಿ ಆದಾಗ ತಕ್ಷಣ ವೈದ್ಯರ ಹತ್ರ ಚೆಕಪ್ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಇದಿಷ್ಟು ನಮ್ಗೆ ಪದೇ ಪದೇ ಹೊಟ್ಟೆ ಉಬ್ಬರಣೆ ಆಗಕ್ಕೆ ಏನು ಕಾರಣ ಅಂತ ತಿಳಿಸ್ಕೊಟ್ಟಿದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಕಾಯಿಲೆಗಳ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಕಾಯಿಲೆಗಳ ಲಕ್ಷಣಗಳ ಬಗ್ಗೆ ನಾವು ಮೊದ್ಲೇ ತಿಳ್ಕೊಂಡಿದ್ರೆ ನಮ್ ದೇಹದಲ್ಲಿ ಏನಾದ್ರೂ ಈ ತರ ಲಕ್ಷಣಗಳಿದ್ರೆ ನಾವು ಮುನ್ನೆಚ್ಚರಿಕೆ ಕ್ರಮನ ವಹಿಸ್ಕೊಂಡು ಆ ಕಾಯಿಲೆ ನಮ್ಗೆ ಹೆಚ್ಚು ಆಗದಂತೆ ನಾವು ತಡೆಗಟ್ಬೋದು. ಒಂದೇ ವಿಡಿಯೋದಲ್ಲಿ ತಿಳಿಸಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಕಾಯಿಲೆಗಳ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ. ಇಷ್ಟ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನ ನೋಡಿ. ಥ್ಯಾಂಕ್ ಯು.